ಓಂ ಶಾಂತಿ. ಮುರುಳಿಯ ದಿನಾಂಕ 18/8. ಅವ್ಯಕ್ತ ಬಾಪ್ದಾದ ರಿವೈಸ್ ಡೇಟ್ 20/2/2001 ಇಸ್ವಿಯ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಮುರುಳಿಯ ಹೆಡ್ಡಿಂಗ್ ಶಿವ ಜಯಂತಿ ವ್ರತವನ್ನ ತೆಗೆದುಕೊಳ್ಳೋದು ಹಾಗೂ ಸರ್ವ ಸಮರ್ಪಣೆ ಆಗುವ ನೆನಪಾರ್ಥವಾಗಿದೆ. ಇಂದು ತ್ರಿಮೂರ್ತಿ ರಚಯಿತ ಶಿವಬಾಬಾ ತಮ್ಮ ಪೂಜ್ಯ ಸಾಲಿಗ್ರಾಮಗಳನ್ನು ಭೇಟಿ ಮಾಡೋದಿಕ್ಕೆ ಬಂದಿದ್ದಾರೆ. ಭೇಟಿಯೂ ಆಗಬೇಕು ಹಾಗೂ ಇಂದು ಆಚರಣೆ ಮಾಡೋದಿಕ್ಕೆ ಬಂದಿದ್ದೇವೆ. ನೀವೆಲ್ಲರೂ ಕೂಡ ವಿಶ್ವದ 4 ಕಡೆಗಳಿಂದ ಬಾಪ್ದಾದ ಅವರ ಜಯಂತಿಯನ್ನ ಬಹಳ ಉಮಂಗ ಉತ್ಸಾಹದಿಂದ ಆಚರಿಸೋದಿಕ್ಕೆ ತಲುಪಿದ್ದೀರಿ. ಮಕ್ಕಳು ಹೇಳ್ತೀರಿ ಬಾಬಾರವರ ಜಯಂತಿಯನ್ನ ಆಚರಣೆ ಮಾಡಕ್ಕೆ ಬಂದಿದ್ದೇವೆ ಅಂತ ಹೇಳಿ. ಹಾಗೆ ಬಾಬಾ ಕೂಡ ಹೇಳ್ತಾರೆ ಮಕ್ಕಳು ಜಯಂತಿಯನ್ನ ಆಚರಿಸೋದಿಕ್ಕೆ ಬಂದಿದ್ದೇವೆ. ನೀವೆಲ್ಲರೂ ಕೂಡ ತಮ್ಮ ಜಯಂತಿಯನ್ನ ಅಲೌಕಿಕ ಜನ್ಮದಿನ ಆಚರಿಸೋದಿಕ್ಕೆ ಬಂದಿದ್ದೀರಿ. ಇಡೀ ಕಲ್ಪದಲ್ಲಿ ಈ ರೀತಿಯಾದಂತಹ ಭಿನ್ನ ಹಾಗೂ ಪ್ರಿಯವಾದಂತಹ ಜನ್ಮದಿನ ಎಂದೂ ಕೂಡ ನಡೆಯೋದಿಲ್ಲ. ಇಡೀ ಕಲ್ಪದಲ್ಲಿ ನೋಡಿ ಈ ರೀತಿ ಜನ್ಮದಿನವನ್ನ ಆಚರಿಸ್ತಾರೆ. ಬಾಬಾ ಹೇಳ್ತಾರೆ ಯಾವುದು ತಂದೆಯ ಜನ್ಮದಿನ ಆಗಿದೆ ಹಾಗೂ ಮಕ್ಕಳ ಜನ್ಮದಿನ ಆಗಿದೆ. ಏಕೆಂದ್ರೆ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಶಿವ ತಂದೆ ಬ್ರಹ್ಮ ತಂದೆಯ ಜೊತೆಗೆ ಬ್ರಾಹ್ಮಣರೂ ಸಹ ಅವಶ್ಯವಾಗಿ ಬೇಕು. ಬ್ರಾಹ್ಮಣರಿಲ್ಲದೆ ಯಜ್ಞ ಸಫಲ ಆಗೋದಿಲ್ಲ. ಅದರಿಂದ ತಂದೆ ಹಾಗೂ ಮಕ್ಕಳ ಜನ್ಮದಿನ ಒಟ್ಟಿಗೆ ಜಯಂತಿ ಇದೆ. ಮಕ್ಕಳ ಹೃದಯದಲ್ಲಿ ತಂದೆಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ ಹಾಗೂ ತಂದೆ ಕೂಡ ಪ್ರತಿಯೊಂದು ಬ್ರಾಹ್ಮಣಾತ್ಮನಿಗೆ ಅಲೌಕಿಕ ಜನ್ಮದಿನದ ಪರಮಕ್ಕಿಂತ ಪರಮ ಹೃದಯದ ಆಶೀರ್ವಾದಗಳೊಂದಿಗೆ ಶುಭಾಶಯವನ್ನ ಕೊಡ್ತಾ ಇದ್ದಾರೆ. ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಬಹಳ ಒಳ್ಳೆಯದು. ಒಂದು ಕೈನ ಚಪ್ಪಾಳೆ ಚೆನ್ನಾಗಿದೆ, 2 ಕೈ ಅದಲ್ಲ. ಬಹಳ ಖುಷಿ ಇದೆ ಅಲ್ವೇ? ಹಾಗಾಗಿ ಕೈಯೇನ್ ನಿಲ್ತಾ ಇಲ್ಲ, ಚಪ್ಪಾಳೆ ಹೊಡಿತಾ ಇದ್ದೀರಿ. ಬಾಬಾ ತಿಳಿಸ್ತಾ ಇದ್ದಾರೆ ಪ್ರಪಂಚದಲ್ಲಿ ಭಕ್ತ ಜನರು ಕೂಡ ಶಿವ ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಆದ್ರೆ ಅವರು 1 ದಿನ ಆಚರಣೆ ಮಾಡ್ತಾರೆ, ಜಾಗರಣೆ ಹಾಗೂ 1 ದಿನದ ವ್ರತವನ್ನ ಮಾಡ್ತಾರೆ. ನೀವು ಮಕ್ಕಳು ಅಜ್ಞಾನದ ನಿದ್ರೆಯಿಂದ ಜಾಗರಣೆಯ ಸಂಕಲ್ಪವನ್ನ 1 ದಿನಕ್ಕಾಗಿ ಮಾಡೋದಿಲ್ಲ. ಅವರು ಸಹ ಜಾಗರಣೆಯನ್ನ ಮಾಡ್ತಾರೆ. ಆದ್ರೆ ತಾವು ಒಂದು ಸಂಗಮಯುಗ ವಜ್ರ ಸಮಾನ ಜನ್ಮ ಜಾಗರಣೆಯನ್ನ ಮಾಡ್ತೀರಿ ಹಾಗೂ ಮಾಡ್ತಾ ಇದ್ದೀರಿ. ಜಾಗೃತರಾಗಿ ಬಿಟ್ಟಿದ್ದೀರಿ ಅಲ್ವೇ? ಮತ್ತು ಈಗ ಮಲಗೋದಿಲ್ಲ ಅಲ್ವೇ? ಅಥವಾ ಸ್ವಲ್ಪ ಸ್ವಲ್ಪ ಮಲಗಿಬಿಡ್ತೀರೋ? ಒಳ್ಳೆಯದು. ಮಲಗಬಾರದು ಅಂದಮೇಲೆ ಸ್ವಲ್ಪ ತೂಕಡಿಸ್ಬಿಡ್ತೀರಾ? ಈ ಜಾಗರಣೆ ಇಂತಹ ಜಾಗರಣೆ ಆಗಿದೆ. ಯಾವುದು ಸ್ವಯಂ ಹಾಗೂ ಜಾಗೃತರಾಗ್ಬಿಡ್ತೀರಿ. ಆದ್ರೆ ಅನ್ಯರನ್ನು ಕೂಡ ಜಾಗೃತ ಮಾಡ್ತೀರಿ. ಜ್ಞಾನದ ಜೀವನದಲ್ಲಿ ಜಾಗರಣೆ ಅಂದ್ರೇನೆ ಅಂಧಕಾರದಿಂದ ಪ್ರಕಾಶದಲ್ಲಿ ಬರೋದಾಗಿದೆ. ಈ ಒಂದು ಅಲೌಕಿಕ ಜಾಗರಣೆ ಎಲ್ಲರಿಗೂ ಚೆನ್ನಾಗಿ ಅನ್ಸತ್ತೆ ಅಲ್ವೇ? ಬಾಬಾ ಹೇಳ್ತಾರೆ ಎಂದಿನಿಂದ ಜನ್ಮ ಪಡೆದಿದ್ದೀರಿ, ಜಯಂತಿಯನ್ನ ಆಚರಣೆ ಮಾಡಿದ್ದೀರಿ, ಅಂದಿನಿಂದ ಯಾವ ಯಾವ ವ್ರತವನ್ನ ತೆಗೆದುಕೊಂಡಿದ್ದೀರಿ ನೆನಪಿದೆಯಾ? ಮಕ್ಕಳು ಹೇಳ್ತೀರಿ ನೆನಪು ಏನು? ನಮಗಂತೂ ನ್ಯಾಚುರಲ್ ಜೀವನವೇ ವ್ರತ ಆಗಿದೆ ಅಂತ ಹೇಳಿ. ಪವಿತ್ರ ಆಹಾರ, ಪವಿತ್ರ ವ್ಯವಹಾರ, ಪವಿತ್ರ ವಿಚಾರ ಇದೇ ಜೀವನವಾಗಿಬಿಟ್ಟಿದೆ. 1 ತಿಂಗಳು 2 ತಿಂಗಳಿಗಾಗಿ ಅಲ್ಲ, ಜೀವನವೇ ವ್ರತ ಧಾರಣೆ ಮಾಡುವಂತದ್ದಾಗಿದೆ. ಬಾಬಾ ಹೇಳ್ತಾರೆ ನ್ಯಾಚುರಲ್ ಆಗಿಬಿಟ್ಟಿದೆ ಹಾಗೂ ನೇಚರ್ ಆಗಿದೆ. ಪವಿತ್ರತೆಯ ನೇಚರ್ ಆಗಿಬಿಟ್ಟಿದೆ ಅಲ್ವಾ? ಆಗಿ ಹೋಗಿದೆಯೋ ಅಥವಾ ಮಾಡಬೇಕಿದೆಯೋ? ಆಗಿ ಹೋಗಿದೆಯೋ ಅಲ್ವೇ? ಕೇವಲ ತಲೆ ಅಲ್ಲಾಡ್ಸ್ರಿ. ಆಗಿ ಹೋಗಿದೆಯಾ? ಬಾಬಾ ಕೇಳ್ತಾ ಇದ್ದಾರೆ. ಅಪವಿತ್ರತೆ ನೇಚರ್ನಿಂದ ಸಮಾಪ್ತಿಯಾಗಿದೆ ಹಾಗೂ ಪವಿತ್ರತೆಯ ಜೀವನದಲ್ಲಿ ಆದೇಶವಾಗ್ಬಿಟ್ಟಿದೆ. ಇಂತಹ ವಜ್ರ ಸಮಾನ ಜಯಂತಿ ಹಾಗೂ ಸಾಲಿಗ್ರಾಮ ಜಯಂತಿ ಆಚರಿಸ್ತಾ ಇದ್ದೀವಿ. 4 ಕಡೆಗಳಿಂದ ದೇಶ ವಿದೇಶದ ಮಕ್ಕಳು ಕೂಡ ಜೊತೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀರಿ. ಬಾಪ್ದಾದ ನೋಡ್ತಾ ಇದ್ದಾರೆ 4 ಕಡೆ ತಂದೆಯ ಜೊತೆ ಹಾಗೂ ನಿಮ್ಮೆಲ್ಲರ ಜೊತೆ ಅವರೂ ಸಹ ಎಷ್ಟು ಖುಷಿಯಾಗಿದ್ದಾರೆ. ಇಂದಿನ ದಿನ ವಿಶೇಷ ಭಕ್ತ ಜನರು ನಿಮ್ಮ ನೆನಪಾರ್ಥವಾಗಿ ಬಲಿಯನ್ನು ಕೂಡ ಏರಿಸ್ತಾರೆ. ನೀವೆಲ್ಲರೂ ಮನಸ ವಾಣಿ ಕರ್ಮದಿಂದ ಬಾಪ್ದಾದರ ಸಮ್ಮುಖದಲ್ಲಿ ಸಮರ್ಪಣೆ ಆಗ್ತೀರಿ. ಇದರ ನೆನಪಾರ್ಥವಾಗಿ ಭಕ್ತರು ತಮ್ಮನ್ನ ತಾವು ಬಲಿ ಕೊಡೋದಿಲ್ಲ, ಕುರಿಯನ್ನ ಬಲಿ ಕೊಡ್ತಾರೆ. ಬೇರೆ ಯಾರೂ ಸಿಕ್ಕಿಲ್ಲ, ಕುರಿ ಯಾಕೆ ಸಿಕ್ತು?
ಇದರ ರಹಸ್ಯ ಕೂಡ ಈಗ ನೀವು ಮಕ್ಕಳಿಗೆ ಗೊತ್ತಿದೆ. ಏಕೆಂದ್ರೆ ಎಲ್ಲದಕ್ಕಿಂತ ದೊಡ್ಡ ದೇಹಾಭಿಮಾನದ ಕಾರಣ ನನ್ನತನ. ಈ ನನ್ನತನವನ್ನ ಯಾವಾಗ ಸಮರ್ಪಣೆ ಮಾಡಿಬಿಡ್ತೀರಿ ಆಗಲೇ ಬ್ರಾಹ್ಮಣರಾಗ್ತೀರಿ. ಕುರಿ ಕೂಡ ಏನ್ ಮಾಡ್ತದೆ? ಮೇ ಮೇ ಅನ್ನತ್ತೆ, ಅಂದ್ರೆ ನಾನು ನಾನು ಅಂತ ಹೇಳುತ್ತೆ. ಇದು ಕೂಡ ದೇಹಾಭಿಮಾನದ ನನ್ನತನದ ಚಿಹ್ನೆ ಆಗಿದೆ. ಹಾಗೂ ದೇಹಾಭಿಮಾನದ ನನ್ನತನ ಬಹಳ ಸೂಕ್ಷ್ಮ ಆಗಿದೆ ಹಾಗೂ ಭಿನ್ನ ಪ್ರಕಾರದ್ದಾಗಿರತ್ತೆ. ಎಲ್ಲದಕ್ಕಿಂತ ಮೊದಲು ನನ್ನತನ ನಾನು ಶರೀರವಾಗಿದ್ದೇನೆ, ನಾನು ಇಂತಹವನಾಗಿದ್ದೇನೆ. ನಂತರ ಮುಂದುವರೆದ್ರೆ ಸಂಬಂಧಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಭಿನ್ನ ಭಿನ್ನ ನನ್ನತನ, ಇನ್ನು ಮುಂದೆ ಹೋದರೆ ಭಿನ್ನ ಭಿನ್ನ ಪದವಿಯ ನನ್ನತನ, ಅದಕ್ಕಿಂತ ಸೂಕ್ಷ್ಮ ತಮ್ಮ ವಿಶೇಷತೆಯ ನನ್ನತನ ಮೇಲಿನಿಂದ ಕೆಳಗೆ ತೆಗೆದುಕೊಂಡು ಬಂದ್ಬಿಡ್ತದೆ. ವಿಶೇಷತೆ ಪ್ರತಿಯೊಬ್ಬರಲ್ಲಿಯೂ ಇರ್ತದೆ. ಇಂತಹ ಯಾವುದೂ ಮನುಷ್ಯ ಆತ್ಮವಿಲ್ಲ ಯಾರಲ್ಲಿ ಸ್ಥೂಲವಾಗಿರಲಿ ಸೂಕ್ಷ್ಮವಾಗಲಿ ಯಾವುದೂ ವಿಶೇಷತೆ ಇಲ್ಲ. ಎಲ್ಲರಲ್ಲಿಯೂ ವಿಶೇಷತೆ ಇದೆ. ಜ್ಞಾನಿ ಜೀವನದಲ್ಲಿಯೂ ಸಹ ಪ್ರತಿಯೊಂದು ಬ್ರಾಹ್ಮಣನ ಒಳಗೆ ಕಡಿಮೆ ಅಂದ್ರೆ ಕಡಿಮೆ ಒಂದು ವಿಶೇಷತೆ ಅವಶ್ಯವಾಗಿ ಇದೆ. ಆದರೆ ಜ್ಞಾನಿ ಜೀವನದಲ್ಲಿ ವಿಶೇಷತೆ ಪರಮಾತ್ಮನ ಕೊಡುಗೆಯಾಗಿದೆ. ಬಾಬಾ ಹೇಳ್ತಾರೆ ಪರಮಾತ್ಮನ ಉಡುಗೊರೆಯಾಗಿದೆ. ಯಾವಾಗ ಪರಮಾತ್ಮನ ಕೊಡುಗೆಯನ್ನ ಯಾವಾಗ ದೇಹಾಭಿಮಾನದ ವಶ ನನ್ನತನದಲ್ಲಿ ತರ್ತೀರಿ, ನಾನು ಈ ರೀತಿ ಇದ್ದೇನೆ, ಇದು ರಾಯಲ್ ಅಭಿಮಾನ, ದೊಡ್ಡದಕ್ಕಿಂತ ದೊಡ್ಡ ನನ್ನತನ ಆಗಿದೆ, ಸಮರ್ಪಣೆಯಂತೂ ಆಗಿದ್ದೀರಿ, ಮುಂದೆ ಏನನ್ನು ನೋಡಿಕೊಳ್ಳಬೇಕು? ಬಾಬಾ ಹೇಳ್ತಾರೆ ಶಿಕ್ಷಕಿಯರು ಎಲ್ಲರೂ ತಮ್ಮನ್ನ ಏನಂತ ಹೇಳ್ಕೊಳ್ತೀರಿ? ಸಮರ್ಪಣೆ ಆಗಿದ್ದೀರಿ ಅಲ್ವೇ? ಶಿಕ್ಷಕಿಯರು ಎಲ್ಲರೂ ಸಮರ್ಪಣೆ ಆಗಿದ್ದೀರಾ? ಒಳ್ಳೆಯದು. ಪ್ರವೃತ್ತಿಯಲ್ಲಿ ಇರುವವರು ಕೂಡ ಸಮರ್ಪಣೆಯಾಗಿದ್ದೀರಾ? ಆಗಿದ್ದೀರೋ ಇಲ್ವೋ? ಪಾಂಡವರು ಸಮರ್ಪಣೆ ಆಗಿದ್ದೀರಾ? ಬಹಳ ಒಳ್ಳೆಯದು, ಶುಭಾಶಯಗಳು. ಮುಂದೆ ಏನ್ ಮಾಡಬೇಕು? ಸಮರ್ಪಣೆಯಂತೂ ಆಗಿಬಿಟ್ಟಿದ್ದೀರಿ, ಬಹಳ ಒಳ್ಳೆಯದು. ಈಗ ಮುಂದೆ ಏನ್ ಚೆಕ್ ಮಾಡ್ಕೊಳ್ಬೇಕು ಹೇಳ? ನೀವ್ ಹೇಳ್ತೀರಿ ಸಮರ್ಪಣೆಯಂತೂ ಆಗಿದ್ದೇವೆ, ಮತ್ತೇನ್ ಮಾಡ್ಬೇಕು? ಒಂದಾಗಿದೆ ಸಮರ್ಪಣೆ ಹಾಗೂ ನಂತರ ಸರ್ವ ಸಮರ್ಪಣೆ. ಸರ್ವ ವಿಶೇಷವಾಗಿ ಅಂಡರ್ಲೈನ್ ಇದೆ. ತಮ್ಮ ಮನಸ್ಸು ಬುದ್ಧಿ ಸಂಸ್ಕಾರ ಸಹಿತ ಸಮರ್ಪಣೆ. ಏಕೆಂದ್ರೆ ಎಷ್ಟು ಮುಂದುವರಿತೀರಿ ಪುರುಷಾರ್ಥದಲ್ಲಿ ತೀವ್ರ ಹೆಜ್ಜೆಯನ್ನು ಹಾಕ್ತೀರಿ, ತೀವ್ರ ಹೆಜ್ಜೆಯನ್ನ ಹಾಕ್ತಾ ಇರ್ತೀರಿ. ಆದ್ರೆ ವರ್ತಮಾನ ವಾಯುಮಂಡಲ ಪ್ರಮಾಣ ಬ್ರಾಹ್ಮಣ ಜೀವನದಲ್ಲಿಯೂ ಕೂಡ ಮನಸ್ಸು ಹಾಗೂ ಬುದ್ಧಿಯ ಮೇಲೆ ವ್ಯರ್ಥದ ಪ್ರಭಾವ, ಕೆಟ್ಟದ್ದಲ್ಲ ಕೆಟ್ಟದ್ದು ಸಮಾಪ್ತಿಯಾಗಿದೆ. ಆದರೆ ವ್ಯರ್ಥ ಹಾಗೂ ನಕಾರಾತ್ಮಕತೆಯ ಪ್ರಭಾವ ಜಾಸ್ತಿ ಇದೆ. ಅದರಿಂದ ಯಥಾರ್ಥ ಹಾಗೂ ಸತ್ಯ ನಿರ್ಣಯ ಮಾಡುವ ಶಕ್ತಿ ಕಡಿಮೆಯಾಗ್ಬಿಟ್ಟಿದೆ. ತಿಳುವಳಿಕೆಯಿಂದ ಅನುಭವ ಆಗತ್ತೆ, ಹೌದು ಇದು ತಪ್ಪಾಗಿದೆ, ಇದು ಸರಿ ಇಲ್ಲ. ಆದ್ರೆ ಒಂದಾಗಿರುತ್ತದೆ ವಿವೇಕದಿಂದ ಅರಿವು, ಎರಡನೆಯದಾಗಿದೆ ಹೃದಯದಿಂದ ಆಗುವ ಅರಿವು. ಒಂದು ವೇಳೆ ಹೃದಯದಿಂದ ಯಾವುದೇ ಮಾತನ್ನ ಅನುಭವ ಮಾಡಿದ್ರೆ ಪ್ರಪಂಚವೇ ಬದಲಾಗಲಿ, ಆದ್ರೆ ಸ್ವಯಂ ಬದಲಾಗುವುದಿಲ್ಲ. ಹಾಗೂ ಸಂಸ್ಕಾರ ಹಳೆಯ 63 ಜನ್ಮಗಳಿಂದಾಗಿ ಇರುವ ಕಾರಣ ನ್ಯಾಚುರಲ್ ಆಗಿ ಬಿಟ್ಟಿದೆ. ಯಾವುದು ಇನ್ನೊಂದು ಶಬ್ದದಲ್ಲಿ ಹೇಳ್ತೀರಿ ಇದು ತಪ್ಪಲ್ಲ, ಆದರೆ ನನ್ನ ನೇಚರ್ ಆಗಿದೆ. ಇನ್ಮೇಲೆ ಹಳೆಯ ಸಂಸ್ಕಾರ ಕೆಲವೊಂದು ಸಮಾಪ್ತಿಯಾಗತ್ತೆ, ಒಂದು ನಿಗ್ರಹಿಸಲಾಗಿದೆ, ಯಾವುದು ಹೊರಗೆ ಬಂದು ಬಿಡುತ್ತದೆ. ಆದ್ರೆ ಸರ್ವ ಸಮರ್ಪಣೆ ಅರ್ಥನೇ ಆಗಿದೆ ಮನಸ್ಸಿನ ಭಾವ ಹಾಗೂ ಭಾವನೆ ಪ್ರತಿಯೊಂದು ಆತ್ಮಗಳ ಪ್ರತಿ ಪರಿವರ್ತನೆ ಆಗುವುದು. ಬಾಬಾ ಹೇಳ್ತಾರೆ ಯಾವುದನ್ನ ಬಾಪ್ದಾದ ಹೇಳುತ್ತಾರೆ, ಯಾವುದೇ ಆತ್ಮ ಇರಲಿ ಭಿನ್ನ ಭಿನ್ನ ಅಂತೂ ಇದ್ದೇ ಇರ್ತಾರೆ. ಕಲ್ಪ ವೃಕ್ಷ ಆಗಿದೆ ವಿವಿಧತೆಯಲ್ಲಿ, ಇಲ್ಲದಿದ್ದರೆ ಶೋಭೆ ಇರೋದಿಲ್ಲ. ಆದ್ರೆ ಪ್ರತಿಯೊಂದು ಆತ್ಮಗಳ ಪ್ರತಿ ಶುಭ ಭಾವನೆ, ಶುಭ ಕಾಮನೆ, ಅಶುಭ ಭಾವನೆಯನ್ನು ಕೂಡ ಪರಿವರ್ತನೆ ಮಾಡಿ ಶುಭ ಭಾವನೆ ಇಡೋದು ಅಥವಾ ಶುಭ ಭಾವನೆಯನ್ನ ಕೊಡೋದು. ಪ್ರತಿಯೊಂದು ಆತ್ಮದ ಪ್ರತಿ ಶುಭ ಕಾಮನೆ, ಇವರು ಅವಶ್ಯವಾಗಿ ಬದಲಾಗ್ತಾರೆ. ಈ ರೀತಿಯಲ್ಲ, ಇವರಂತೂ ಎಂದೂ ಬದಲಾಗೋದೇ ಇಲ್ಲ. ಅವರ ಪ್ರತಿ ಜಡ್ಜ್ ಆಗಿ ನಿರ್ಣಯವನ್ನ ಕೊಡಬೇಡಿ, ಇವರು ಬದಲಾಗೋದೇ ಇಲ್ಲ. ಯಾವಾಗ ಚಾಲೆಂಜ್ ಮಾಡಿದಿರಿ ಪ್ರಕೃತಿಯನ್ನು ಕೂಡ ಪರಿವರ್ತನೆ ಮಾಡಿ ಸತೋಗುಣಿ ಮಾಡಲೇಬೇಕು ಮಾಡಲೇಬೇಕು, ಆಗುತ್ತದೆಯೋ ಇಲ್ಲವೋ ಪ್ರಶ್ನೆ ಇಲ್ಲ, ಆಗಲೇಬೇಕು ಆಗಲೇಬೇಕು ಶಬ್ದವನ್ನ ಅಂಡರ್ಲೈನ್ ಮಾಡಲಾಗಿದೆ. ಇನ್ಮೇಲೆ ಪ್ರಕೃತಿಯ ಬದಲಾವಣೆ ಆಗ್ತದೆ ಎಂದ ಮೇಲೆ ಆತ್ಮ ಬದಲಾಗುವ ಸಾಧ್ಯ ಇಲ್ವಾ? ಆತ್ಮ ಒಂದು ಪ್ರಕೃತಿಯ ಪುರುಷ ಆಗಿದೆ, ಪ್ರಕೃತಿ ಬದಲಾಗಿ ಪುರುಷ ಬದಲಾವಣೆ ಆಗದಿರಲು ಸಾಧ್ಯನಾ? ಅಂದಮೇಲೆ ವರ್ತಮಾನ ಸಮಯ ಈ ಮನಸ್ಸು ಬುದ್ಧಿ ಸಂಸ್ಕಾರ ಸ್ವಯಂನ ಪರಿವರ್ತನೆ ಹಾಗೂ ಸರ್ವರ ಪರಿವರ್ತನೆ ಇದೇ ಸೇವೆಯಾಗಿದೆ.
ಎಲ್ಲರೂ ಹೇಳ್ತಾರೆ, ಈ ವರ್ಷದಲ್ಲಿ ಏನ್ ಮಾಡ್ತೀರಿ? ಡಬಲ್ ಸೇವೆಯನ್ನ ಮಾಡಬೇಕು. ಒಂದು ಸ್ವಯಂನ ಸರ್ವ ಸಮರ್ಪಣೆ ಮತ್ತು ಇಷ್ಟು ಸಮರ್ಪಣೆ ಮಾಡಿ, ಯಾವುದರಿಂದ ನಿಮ್ಮ ವಾಯುಮಂಡಲ, ನಿಮ್ಮ ವೈಬ್ರೇಷನ್, ನಿಮ್ಮ ಸಂಘ, ನಿಮ್ಮ ಹೃದಯದ ಸಹಯೋಗ, ನಿಮ್ಮ ಹೃದಯದ ಆಶೀರ್ವಾದ ಅನ್ಯರನ್ನು ಕೂಡ ಸಹಜ ಪರಿವರ್ತನೆ ಮಾಡೋದ್ರಲ್ಲಿ ಸಹಯೋಗ ಕೊಡತ್ತೆ. ಬಾಬಾ ಹೇಳ್ತಾರೆ, ಸ್ವಪರಿವರ್ತನೆ ಇಷ್ಟು ಮಾಡಬೇಕು, ಸರ್ವ ಸಮರ್ಪಣೆ ಮಾಡಬೇಕು. ಒಂದು ಈ ಸೇವೆ ಹಾಗೂ ಇನ್ನೊಂದು ಲೋಕ ಸೇವೆ ಆಗಿದೆ. 4 ಕಡೆ ದೇಶಗಳ ವಿದೇಶಗಳಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಬ್ರಾಹ್ಮಣ ಮಕ್ಕಳು ಇಲ್ಲಿಯವರೆಗೆ ಏನ್ ಸೇವೆ ಮಾಡಿದ್ದಾರೆ, ತಂದೆಯ ಪ್ರೀತಿಯಿಂದ ಮಾಡಿದ್ದಾರೆ. ಇದನ್ನ ಫಲಿತಾಂಶದಲ್ಲಿ ನೋಡಿ ಬಾಪ್ ದಾದಾ ಕೂಡ ಬಹಳ 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 ಶುಭಾಶಯಗಳನ್ನ ಕೊಡ್ತಾರೆ. ಮುಂದೇನ್ ಮಾಡಬೇಕು? ಬಾಪ್ ದಾದಾರವರು ನೋಡಿದ್ರು, ಯಾರು ಬ್ರಾಹ್ಮಣರಾಗಿದ್ದಾರೆ ಬ್ರಾಹ್ಮಣರದ್ದು ವೃದ್ಧಿ ಇದೆ ಮತ್ತು ತೀವ್ರಗತಿಯಿಂದ ವೃದ್ಧಿಯಾಗತ್ತೆ. ಆದ್ರೆ ಜೊತೆಯಲ್ಲಿ ಯಾರು ಲೋಕಪ್ರಿಯ ಸೇವೆಯನ್ನ ಮಾಡಿದ್ದಾರೆ, ಭಿನ್ನ ಭಿನ್ನ ಪ್ರಾಜೆಕ್ಟ್ಗಳ ಮೂಲಕ ಸೇವೆಯಾಗ್ತಾ ಇದೆ, ಅದು ಬಹಳ ಚೆನ್ನಾಗಿದೆ. ಈಗ ಭಿನ್ನ ಭಿನ್ನ ಸ್ಥಾನಗಳಲ್ಲಿ ಸಹಯೋಗಿ ಆತ್ಮರು ಒಳ್ಳೆಯವರು ನಿಮಿತ್ತ ಆಗಿದ್ದಾರೆ. ಸಹಯೋಗಿಗಳಂತೂ ಬಹಳ ಚೆನ್ನಾಗಿದ್ದಾರೆ. ಸಹಯೋಗದ ಒಂದು ಕಾಲಿನ ಹೆಜ್ಜೆಯನ್ನಂತೂ ಮುಂದೆ ಇಟ್ಟಿದ್ದಾರೆ. ಆದರೆ ಇನ್ನೊಂದು ಕಾಲಿನ ಹೆಜ್ಜೆ ಸಹಜಯೋಗಿ, ಕರ್ಮಯೋಗಿ ಅಥವಾ ಸಹಜ ಯೋಗಿಗಳು ಕೆಲವರಾಗಿದ್ದಾರೆ. ಈ ಸ್ಟೇಜ್ ಮತ್ತೊಂದಾಗಿದೆ. ಈಗ ಈ ರೀತಿ ಆತ್ಮಗಳು ಪ್ರಾಕ್ಟಿಕಲ್ ಸ್ವರೂಪದಿಂದ ಸ್ಟೇಜ್ನ ಮೇಲೆ ಪಾತ್ರ ಅಭಿನಯಿಸಲಿ. ಮೈಕ್ ಸ್ಟೇಜ್ ಮೇಲಿರುತ್ತದೆ ಅಲ್ವೇ? ಮೈಕ್ ಆಗಿ ಸೇವೆಯ ಸ್ಟೇಜ್ ಮೇಲೆ ಪ್ರತ್ಯಕ್ಷ ರೂಪದಲ್ಲಿ ಅವಶ್ಯವಾಗಿ ಬರೋದು. ನಿಮ್ಮ ಈ ಒಂದು ಶಕ್ತಿ ಆಗಿದ್ದಾರೆ, ಅವರು ಮೈಕ್ ಆಗಿದ್ದಾರೆ. ಹೇಗೆ ಬ್ರಹ್ಮ ತಂದೆ ಅವ್ಯಕ್ತ ರೂಪದಲ್ಲಿ ಮೈಟ್ ಆಗಿದ್ದಾರೆ ಮತ್ತು ನೀವು ಮಕ್ಕಳನ್ನ ಮೈಕ್ ಅನ್ನಾಗಿ ಮಾಡಿದ್ರು, ಹೀಗೆ ನೀವು ಮೈಟ್ ಆಗಿ ಮತ್ತು ಇಂತಹ ಮೈಕ್ ತಯಾರು ಮಾಡಿ ಬಹಳ ಒಳ್ಳೊಳ್ಳೆಯದು, ಭರವಸೆಯುಳ್ಳವರು, ತೀವ್ರವಾಗಿ ಹೋಗುವರು. ಕೇವಲ ಈಗ ಮತ್ತು ಇಂಥ ಆತ್ಮಗಳ ಸಂಬಂಧವನ್ನ ಹೆಚ್ಚಿಸುವ ಅವಶ್ಯಕತೆ ಇದೆ. ಅವರು ಬಯಸ್ತಾರೆ ಏನ್ ಮಾಡಬೇಕು, ಹೇಗೆ ಮಾಡಬೇಕು. ಅವರನ್ನ ಮೈಟ್ ಮಾಡಿ ವಿಧಿಯನ್ನ ಈ ರೀತಿ ತಿಳಿಸಿ, ಯಾವುದರಿಂದ ಲೌಕಿಕ ಕರ್ತವ್ಯ ಮತ್ತು ಅಲೌಕಿಕ ಸೇವೆ ಎರಡರ ಬ್ಯಾಲೆನ್ಸ್ ಇಟ್ಕೊಳ್ತಾ ಲಾಸ್ಟ್ ಸೋ ಫಾಸ್ಟ್, ಫಾಸ್ಟ್ ಸೋ ಫಸ್ಟ್ ನ ಲೈನ್ ನಲ್ಲಿ ಬಂದ್ಬಿಡಿ. ಪ್ರತ್ಯಕ್ಷರಾಗುವವರಿರಲಿ. ಕೇವಲ ಸಂಬಂಧ ಮತ್ತು ಕರೆಂಟ್ ಕೊಡಿ. ಆತ್ಮೀಯತೆಯ ಕರೆಂಟ್, ವೈಬ್ರೇಷನ್, ವಾಯುಮಂಡಲದ ಕರೆಂಟ್ ಮತ್ತು ವಿಧಿ. ಯಾರು ನಿಮಿತ್ತರಾಗಿಯವರ ಬ್ಯಾಲೆನ್ಸ್ ಇಟ್ಟುಕೊಳ್ಳುವಂತಹ ಜೀವನ ಬಹಳ ಚೆನ್ನಾಗಿದೆ ಮತ್ತು ಸಹಜವಾಗಿದೆ. ಸರಿ ಇದಲ್ವಾ? ಏನ್ ಮಾಡೋದು ಅದು ಕೇಳಿದ್ರಿ ಅಲ್ವಾ? ಬಾಬಾ ಹೇಳ್ತಾರೆ, ಚಿಕ್ಕ ಚಿಕ್ಕ ಹೂಗುಚ್ಛಗಳನ್ನ ತಯಾರು ಮಾಡ್ಕೊಂಡ್ ಬನ್ನಿ. ದೊಡ್ಡ ಹೂಗುಚ್ಛ ಅಲ್ಲ, 5, 10 ಹೂಗುಚ್ಛ ಅಂತೂ ತನ್ನಿರಿ. ಎಲ್ಲ ಕಡೆ ಬಾಪ್ದಾದವರ ದೃಷ್ಟಿಯಲ್ಲಿದ್ದೀರಿ. ಕೇಳಿದ್ರ? ಪಾಂಡವರು ಕೇಳಿಸ್ಕೊಂಡ್ರ? ಬಹಳ ಒಳ್ಳೆಯದು. ಡಬಲ್ ವಿದೇಶಿಯರು ಜಂಪ್ ಅಲ್ಲ, ಆದ್ರೆ ಹಾರ್ತಾ ಇದ್ದಾರೆ. ಮೊದಲನೆಯ ಹೂಗುಚ್ಛವನ್ನ ವಿದೇಶದವರು ತರ್ತೀರಾ, ಭಾರತದವರು ತರ್ತೀರಾ? ಯಾರು ತರ್ತೀರಾ? ಇಬ್ಬರು ಜೊತೆಯಲ್ಲಿ ತರ್ತೀರಾ? ಒಂದು ಕಡೆಯಿಂದ ವಿದೇಶದವರು, ಒಂದು ಕಡೆ ಭಾರತದವರು. 2 ಹೂಗುಚ್ಛಗಳು ಸ್ಟೇಜ್ ಮೇಲೆ ಬರಲಿ. ಹೇಗೆ ಈ ಕಾರ್ಯಕ್ರಮ ಆಚರಿಸ್ತೀರಿ ಹಾಗೆಯೇ ಆ ಕಾರ್ಯಕ್ರಮವನ್ನು ಕೂಡ ಆಚರಣೆ ಮಾಡಬೇಕು. 2 ಹೂಗುಚ್ಛಗಳದ್ದು. ಭಾರತ ಮತ್ತು ವಿದೇಶದವರು. ಓಕೆನಾ? ವಿದೇಶದವರು ಏನ್ ತಿಳಿತೀರಿ? ಸರಿ ಇದೆಯಾ? ಮುಂದಿನ ಸೀಸನ್ ನಲ್ಲಿ ತರ್ತೀರಾ? ತರಬೇಕು. ಭಾರತದವರು ತರ್ತೀರಾ? ಲೌಕಿಕ ಮತ್ತು ಅಲೌಕಿಕ ಕರ್ತವ್ಯದ ಬ್ಯಾಲೆನ್ಸ್ ನಲ್ಲಿ ಇಟ್ಕೊಂಡಿದ್ದೀರಾ? ನೀವು ಕೇವಲ ಬ್ರಾಹ್ಮಣ ಜೀವನದವರಲ್ಲ, ಲೌಕಿಕವೂ ಸಹ ಅಲೌಕಿಕವೂ ಸಹ ಅವರ ಪ್ರಭಾವ ಹೆಚ್ಚಿರತ್ತೆ. ನಿಮ್ಮಿಂದ ದೃಷ್ಟಿಯನ್ನ ತೆಗೆದುಕೊಂಡು ಬರುವವರು ಒಳ್ಳೆಯದು. ಏನ್ ಯೋಚಿಸ್ತಿದ್ದೀರಿ? ಜಯಂತಿ ಹೆಸರು ಯೋಚಿಸ್ತಾ ಇದ್ದೀರಾ? ಇವರು ನಿರ್ಮಲಾ, ಮೋಹಿನಿ ಹೆಸರು ಯೋಚಿಸ್ತಾ ಇದ್ದೀರಾ? ಇಲ್ಲಿ ಪಾಂಡವರು ನೋಡಿ, ಭಾರತದ ಪಾಂಡವರು ಏನ್ ಕಡಿಮೆ ಇದ್ದಾರೇನು? ಸುಭಾನಲ್ಲ. ಇದು ನೋಡಿ ಕೆಲವರು ಕೇಳುತ್ತಾ ಇದ್ದಾರೆ. ಬ್ರೈನ್ ಅಣ್ಣನವರು ಸಮ್ಮುಖದಲ್ಲಿ ಕುತ್ಕೊಂಡಿದ್ದಾರೆ. ಆಸ್ಟ್ರೇಲಿಯಾದ ಬ್ರೈನ್ ಅಣ್ಣನವರು ಹೂಗುಚ್ಛ ತಯಾರು ಮಾಡ್ಬೇಕಲ್ವಾ? ಬಹಳ ಒಳ್ಳೆಯದು. ಏನು ಹೆಸರು ಕೊಡ್ತೀರಿ? NCO. ಒಳ್ಳೆಯದು. ವಿದೇಶದ NCO ನವರು ಕೈ ಎತ್ತಿ. NCO ಮಾಡುವುದು ಸಹಜವಲ್ಲ, ಕಮಾಲ್ ಮಾಡಬೇಕಾಗತ್ತೆ. ಮಾಡಬಹುದು. ಯಾವುದೇ ದೊಡ್ಡ ಮಾತಲ್ಲ, ಏಕೆಂದ್ರೆ ಧರಣಿ ತಯಾರಾಗಿದೆ, ಬೀಜ ಬಿದ್ದಿದೆ. ಕೇವಲ ಪಾಲನೆಯ ನೀರು ಕೊಡಬೇಕಾಗಿದೆ. ಈಗ ಬೀಜಕ್ಕೆ ಪಾಲನೆಯ ನೀರು ಬೇಕಾಗಿದೆ. ಒಳ್ಳೆಯದು. ಟೀಚರ್ಸ್ ಕೂಡ ಬಂದಿದ್ದೀರಿ. ಟೀಚರ್ಸ್ ಕೂಡ ಶುಭಾಶಯಗಳು.
ನೀವೇ ಸೇವೆಯನ್ನ ಮಾಡ್ತಾ ಇದ್ದೀರಿ. ಸೇವೆಯ ಶುಭಾಶಯಗಳು. ಒಳ್ಳೆಯದು. ಗುಜರಾತ್ನ ಸಮಾಚಾರ ಏನು? ಗುಜರಾತ್ನಲ್ಲಿ ಬಹಳ ದೊಡ್ಡ ಭೂಕಂಪ ಬಂದಿದೆ. ಏರುಪೇರು ಗುಜರಾತಿನಿಂದ ಶುರುವಾಗಿದೆ. ಹೆಚ್ಚು ಏರುಪೇರು ಗುಜರಾತ್ ಮತ್ತು ವಿದೇಶದಲ್ಲಿಯೂ ಸ್ವಲ್ಪ ಸ್ವಲ್ಪ ಶುರುವಾಗಿದೆ. ಭಯ ಪಡೋದಿಲ್ಲ ತಾನೆ? ಧರಣಿ ಅಲುಗಾಡತ್ತೆ, ಆದ್ರೆ ಹೃದಯವಂತೂ ಅಲುಗಾಡೋದಿಲ್ಲ. ಎಲ್ಲಿ ಧರಣಿ ಅಲುಗಾಡತ್ತೆ, ನಷ್ಟ ಆಗತ್ತೆ, ಅಲ್ಲಿಂದ ಯಾರು ಬಂದಿದ್ದೀರಿ ಅವರು ಎದ್ದೇಳಿ. ಅಹಮದಾಬಾದ್ನವರು ಎದ್ದೇಳಿ, ಎದ್ದು ನಿಂತ್ಕೊಳ್ಳಿ. ಒಳ್ಳೆಯದು. ಹೃದಯ ಅಲುಗಾಡ್ತಾ ಇದೆಯಾ ಅಥವಾ ಧರಣಿ ಅಲುಗಾಡ್ತಾ ಇದೆಯಾ? ಏನಾಯ್ತು? ಹೃದಯದಲ್ಲಿ ಸ್ವಲ್ಪ ಹಾಗೆ ಹೀಗೆ ಆಯ್ತಾ? ಆಗಿಲ್ವೇ? ಬಹುದೂರ ಆಗಿದ್ದೀರಾ? ಬಾಪ್ ದಾದ ನೋಡಿದ್ರು. ಮಕ್ಕಳು ಸಾಹಸ ಮತ್ತು ತಂದೆಯ ಛತ್ರ ಛಾಯೆಯಿಂದ ಒಳ್ಳೆಯ ತಮ್ಮ ರೆಕಾರ್ಡ್ ಅನ್ನ ಇಟ್ಕೊಂಡಿದ್ದಾರೆ. ಯಾರೂ ಕೂಡ ಫೇಲ್ ಆಗಿಲ್ಲ. ಎಲ್ಲರೂ ಪಾಸ್ ಆಗಿದ್ದಾರೆ. ಕೆಲವರು ಕಡಿಮೆ, ಕೆಲವರು ಹೆಚ್ಚು. ಎಲ್ಲ ಸ್ಥಾನಗಳಲ್ಲಿ ನಂಬರ್ ವಾರ್ ಅಂತೂ ಇದ್ದೇ ಇರ್ತಾರೆ, ಆದ್ರೆ ಪಾಸ್ ಆಗಿದ್ದಾರೆ. ಶುಭಾಶಯಗಳು. ಎಲ್ಲದಕ್ಕಿಂತ ಹೆಚ್ಚು ಸೂಕ್ಷ್ಮ ಸ್ಥಾನದಿಂದ ಯಾರು ಬಂದಿದ್ದಾರೆ? ಭುಜ್ನಿಂದ ಒಬ್ಬ ಸಹೋದರಿ ಮತ್ತು ಒಬ್ಬ ಸಹೋದರರು ಬಂದಿದ್ದಾರೆ. ಒಳ್ಳೆಯದು. ಭುಜ್ನಲ್ಲಿ ನೀವಂತೂ 1000 ಭುಜವುಳ್ಳವರ ಜೊತೆಯಲ್ಲಿ ಇದ್ದೀರಿ. ಒಳ್ಳೆಯದು. ಇಂಥ ದೊಡ್ಡ ಪೇಪರ್ನಲ್ಲಿ ಪಾಸ್ ಬಹಳ ಚೆನ್ನಾಗಿ ಮಾಡಿದ್ದೀರಿ. ಮುಂದೆಯೂ ಅಲುಗಾಡಬಾರದು. ಈಗಂತೂ ಆಗ್ತಾ ಇರತ್ತೆ, ಭಯಪಡಬೇಡಿ. ಪ್ರತಿದಿನ ಆಗ್ತಾ ಇದೆ. ಆಗಲಿ ನೋಡಿ. ಪರಿವರ್ತನೆಯಂತೂ ಆಗ್ತಾ ಇದೆ ಅಲ್ವೇ? ಪ್ರಕೃತಿಯೂ ಸಹ ತನ್ನ ಕೆಲಸವನ್ನ ಮಾಡ್ತಾ ಇದೆ ಅಲ್ವಾ? ಯಾವಾಗ ಮನುಷ್ಯಾತ್ಮರು ಪ್ರಕೃತಿಯನ್ನ ತಮೋಗುಣಿಯನ್ನಾಗಿ ಮಾಡಿದ್ರು ಅಂದಾಗ ಅದು ತನ್ನ ಕೆಲಸವನ್ನ ಮಾಡ್ತದೆ ಅಲ್ವೇ? ಆದ್ರೆ ಪ್ರತಿ ಆಟ ಡ್ರಾಮಾದ ಆಟದಲ್ಲಿ ಇದು ಸಹ ಆಟ ಆಗಿದೆ. ಆಟವನ್ನ ನೋಡ್ತಾ ತಮ್ಮ ಅವಸ್ಥೆಯನ್ನ ಮೇಲೆ ಕೆಳಗೆ ಮಾಡ್ಕೊಳ್ಬಾರದು. ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮಗಳ ಸ್ವಸ್ಥಿತಿ ಮೇಲೆ ಪರಿಸ್ಥಿತಿ ಪ್ರಭಾವ ಬೀಳಬಾರದು. ಆತ್ಮರಿಗೆ ಮಾನಸಿಕ ತೊಂದರೆಗಳಿಂದ ಬಿಡಿಸಲು ನಿಮಿತ್ತರಾಗಿ, ಏಕೆಂದ್ರೆ ಮನಸ್ಸಿನ ತೊಂದರೆಗಳನ್ನ ನೀವು ಯೋಗದ ಮೂಲಕವೇ ಸಮಾಪ್ತಿ ಮಾಡಬಹುದು. ವೈದ್ಯರು ತಮ್ಮ ಕೆಲಸವನ್ನ ಮಾಡ್ತಾರೆ, ವಿಜ್ಞಾನದವರು ತಮ್ಮ ಕೆಲಸ ಮಾಡ್ತಾರೆ, ಸರ್ಕಾರದವರು ತಮ್ಮ ಕೆಲಸ ಮಾಡ್ತಾರೆ. ನಿಮ್ಮ ಕೆಲಸ ಆಗಿದೆ ಮನಸ್ಸಿನ ತೊಂದರೆ, ಒತ್ತಡಗಳನ್ನ ಸಮಾಪ್ತಿ ಮಾಡೋದು, ಒತ್ತಡರಹಿತ ಜೀವನದ ದಾನ ಕೊಡೋದು, ಸಹಯೋಗ ಕೊಡುವುದು. ಹೇಗೆ ವರ್ತಮಾನ ಸಮಯ ದೇಶ ವಿದೇಶದವರು ಸಹಯೋಗಿಗಳಾಗಿ ಸಹಯೋಗವನ್ನ ಕೊಡ್ತಾ ಇದ್ದಾರೆ, ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಿ. ಇದರಿಂದ ಸಿದ್ಧವಾಗತ್ತೆ. ವಿದೇಶದವರಾಗ್ಲಿ ಯಾರೇ ಆಗಲಿ, ಆದ್ರೆ ಭಾರತದ ದೇಶದೊಂದಿಗೆ ಪ್ರೀತಿ ಇದೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೀರಿ. ಹೇಗೆ ಬೆಂಕಿ ಹತ್ತಿದ್ರೆ ಬೆಂಕಿಯನ್ನು ಆರಿಸುವವರು ಗಾಬರಿ ಆಗೋದಿಲ್ಲ, ಆರಿಸ್ತಾರೆ. ನೀವೆಲ್ಲಾ ಸಹ ಮನಸ್ಸಿನ ತೊಂದರೆಗಳನ್ನ ಬೆಂಕಿ ಆರಿಸುವರಾಗಿದ್ದೀರಾ ಅಲ್ವೇ? ಒಳ್ಳೆಯದು. ಗುಜರಾತ್ನವರು ಶಕ್ತಿಶಾಲಿಯಾಗಿದ್ದೀರಾ. 1000 ಭುಜಗಳ ಶಿವಬಾಬರ ಛತ್ರ ಛಾಯೆಯಲ್ಲಿ ಇದ್ದೀರಾ. ಎಲ್ಲೇ ಬರಲಿ, ಈಗಂತೂ ಗುಜರಾತ್ನವರು ನೋಡಿ ಅನುಭವಿಗಳಾಗಿದ್ದೀರಿ. ಎಲ್ಲೇ ಬರಲಿ ನೋಡಿ, ಪ್ರಕೃತಿಗೆ ಬೇಡ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಗುಜರಾತ್ನಲ್ಲಿ ಬರಲಿ, ಅಬುನಲ್ಲಿ ಬೇಡ, ಬಾಂಬೆಯಲ್ಲಿ ಬೇಡ, ಈ ರೀತಿ ಹೇಳೋದಿಕ್ಕಾಗಲ್ಲ. ಇದು ಸ್ವತಂತ್ರ. ಆದರೆ ಎಲ್ಲರೂ ತಮ್ಮ ಸ್ವಸ್ಥಿತಿಯನ್ನ ಅಚಲ, ಅಡೋಲ ಮತ್ತು ತಮ್ಮ ಬುದ್ಧಿ ಮನಸ್ಸಿನ ಲೈನ್ ಸ್ಪಷ್ಟವಾಗಿ ಇಟ್ಕೊಳ್ಬೇಕು. ಲೈನ್ ಸ್ಪಷ್ಟವಾಗಿದ್ರೆ ಟಚಿಂಗ್ ಆಗತ್ತೆ. ಬಾಪ್ ದಾದಾ ಮೊದಲು ಹೇಳಿದ್ರು, ಅವರದ್ದು ವೈರ್ಲೆಸ್ ಆಗಿದೆ, ನಿಮ್ಮದು ನಿರ್ವೀಕಾರಿ ಬುದ್ಧಿಯಾಗಿದೆ. ಏನು ಮಾಡಬೇಕು, ಏನ್ ಆಗಬೇಕು, ಈ ನಿರ್ಣಯ ಸ್ಪಷ್ಟ ಮತ್ತು ಶೀಘ್ರವಾಗಿ ಸಿಗತ್ತೆ. ಹೊರಗೆ ಹೋಗುವುದೇ, ಒಳಗಡೆ ಕುಳಿತುಕೊಳ್ಳುವುದೇ, ಬಾಗಿಲಿನಲ್ಲಿ ಕುಳಿತುಕೊಳ್ಳುವುದೇ, ಚಾವಣಿಯ ಕೆಳಗಡೆ ಕುಳಿತುಕೊಳ್ಳುವುದೇ ಎಂದು ಯೋಚಿಸಬೇಡಿ. ನಿಮ್ಮ ಕಾಲುಗಳು ಎಲ್ಲಿ ಸುರಕ್ಷಿತವಾಗಿದೆಯೋ ಅಲ್ಲಿಗೆ ಹೋಗಿ ಬಿಡುತ್ತದೆ. ಒಂದು ವೇಳೆ ಬಹಳ ಗಾಬರಿ ಆಗಬಾರದು. ಆದ್ರೆ ಬಹಳ ಗಾಬರಿಯಾಗೋದು, ಬಹಳ ಭಯವಾದ್ರೆ ಮಧುಬನ ಆಶ್ರಯ ಮನೆ ನಿಮ್ಮದಾಗಿದೆ. ಭಯಭೀತರಾಗಬೇಡಿ. ಈಗಂತೂ ಏನೂ ಇಲ್ಲ, ಇನ್ನು ಎಲ್ಲವೂ ಆಗಬೇಕಿದೆ. ಭಯವಾಗಬಾರದು. ಆಟವಾಗಿದೆ. ಪರಿವರ್ತನೆ ಆಗ್ಬೇಕಲ್ವೇ? ವಿನಾಶವಲ್ಲ, ಪರಿವರ್ತನೆ ಆಗತ್ತೆ. ಎಲ್ಲರಲ್ಲಿ ವೈರಾಗ್ಯ ವೃತ್ತಿ ಉತ್ಪನ್ನವಾಗಿದೆ. ದಯಾ ಹೃದಯಿಯಾಗಿ ಸರ್ವಶಕ್ತಿಗಳ ಮೂಲಕ ಸಕಾಶನ್ನ ಕೊಟ್ಟು ದಯೆ ತೋರಿಸಿ. ಗೊತ್ತಾಯ್ತೆ ಮಕ್ಕಳೇ? ಈಗ 1 ಸೆಕೆಂಡಿನಲ್ಲಿ ಮನಸ್ಸು ಮತ್ತು ಬುದ್ಧಿಯನ್ನ ಏಕಾಗ್ರ ಮಾಡಬಹುದಾ? ಸ್ಟಾಪ್. ಕೇವಲ ಸ್ಟಾಪ್ ಆಗಿಬಿಡಿ. ಈಗ 1 ಸೆಕೆಂಡಿಗಾಗಿ ಮನಸ್ಸು ಬುದ್ಧಿಯನ್ನ ಪೂರ್ಣ ಏಕಾಗ್ರ ಬಿಂದುವಿನಲ್ಲಿ ಸಮಾವೇಶ ಮಾಡಿಕೊಂಡು ಬಿಡಿ. ಒಳ್ಳೆಯದು.
ನಾಲ್ಕಾರು ಕಡೆಯ ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮರನ್ನ, ನಾಲ್ಕಾರು ಕಡೆಯ ಸದಾ ದೃಢ ಸಂಕಲ್ಪದ ವ್ರತವನ್ನ ಇಟ್ಟುಕೊಳ್ಳುವಂತಹ ಅಚಲ ಆತ್ಮರಿಗೆ, ನಾಲ್ಕಾರು ಕಡೆಯ ಸರ್ವ ಸಾಹಸ ಉಲ್ಲಾಸದ ಸ್ವಸೇವೆ ಮತ್ತು ಲೋಕ ಕಲ್ಯಾಣದ ಸೇವೆ ಮಾಡುವಂತಹ ಮಹಾನ್ ಸೇವಾಧಾರಿ ಆತ್ಮಗಳಿಗೆ ಇಂದು ಶಿವ ಜಯಂತಿ, ವಜ್ರ ಸಮಾನ ಜಯಂತಿ, ಭಿನ್ನ ಮತ್ತು ಪ್ರಿಯ ಜಯಂತಿಯ ಶುಭಾಶಯಗಳು, ಆಶೀರ್ವಾದದ ಜೊತೆ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ತಂದೆಯ ಸ್ನೇಹವನ್ನ ಹೃದಯದಲ್ಲಿ ಧಾರಣೆ ಮಾಡಿಕೊಂಡು ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗಿರುವಂತಹ ಸತ್ಯ ಸ್ನೇಹಿ ಆಗಿರಿ. ತಂದೆ ಎಲ್ಲ ಮಕ್ಕಳಿಗೆ ಒಂದೇ ತರಹ ಪ್ರೀತಿ ಕೊಡ್ತಾರೆ, ಆದರೆ ಮಕ್ಕಳು ತಮ್ಮ ಶಕ್ತಿ ಅನುಸಾರ ಸ್ನೇಹವನ್ನ ಧಾರಣೆ ಮಾಡಿಕೊಳ್ತಾರೆ. ಯಾರು ಅಮೃತ ವೇಳೆಯ ಆದಿ ಸಮಯದಲ್ಲಿ ತಂದೆಯ ಸ್ನೇಹವನ್ನ ಧಾರಣೆ ಮಾಡ್ತಾರೆ, ಆಗ ಹೃದಯದಲ್ಲಿ ಪರಮಾತ್ಮನ ಸ್ನೇಹ ಸಮಾವೇಶ ಆಗಿರೋ ಕಾರಣ ಬೇರೆ ಯಾವ ಸ್ನೇಹವೂ ಅವರನ್ನ ಆಕರ್ಷಣೆ ಮಾಡೋದಿಲ್ಲ. ಒಂದು ವೇಳೆ ಹೃದಯದಲ್ಲಿ ಪೂರ್ತಿ ಸ್ನೇಹವನ್ನ ಧಾರಣೆ ಮಾಡದೇ ಹೋದರೆ ಹೃದಯದಲ್ಲಿ ಸ್ಥಳ ಇರುವ ಕಾರಣ ಮಾಯೆ ಭಿನ್ನ ಭಿನ್ನ ರೂಪದಲ್ಲಿ ಅನೇಕ ಸ್ನೇಹವನ್ನ ಆಕರ್ಷಣೆ ಮಾಡಿಬಿಡುತ್ತದೆ. ಆದ್ರಿಂದ ಸತ್ಯ ಸ್ನೇಹಿಗಳಾಗಿ ಪರಮಾತ್ಮನ ಪ್ರೀತಿಯಿಂದ ಭರ್ಪೂರ್ ಆಗಿರಿ. ಸ್ಲೋಗನ್: ದೇಹದ ಹಳೆಯ ಪ್ರಪಂಚ ಮತ್ತು ಸಂಬಂಧಗಳಿಂದ ಮೇಲೆ ಹಾರುವಂತಹವರೇ ಇಂದ್ರಪ್ರಸ್ಥ ನಿವಾಸಿಗಳು ಆಗಿದ್ದಾರೆ. ಇಂದು ತಿಂಗಳ 3ನೆಯ ಭಾನುವಾರ, ಅಂತಾರಾಷ್ಟ್ರೀಯ ಯೋಗ ದಿನ. ಎಲ್ಲ ಬ್ರಾಹ್ಮಣ ವತ್ಸರು ಸಂಘಟಿತ ರೂಪದಲ್ಲಿ ಸಂಜೆ 6:30ರಿಂದ 7:30ರವರೆಗೆ ವಿಶೇಷ ದಯಾಹೃದಯಿ ತಂದೆಯ ಜೊತೆ ತಮ್ಮ ಮಾಸ್ಟರ್ ದಯಾಹೃದಯಿ ಸ್ವರೂಪದಲ್ಲಿ ಸ್ಥಿತರಾಗಿ ಸರ್ವ ಆತ್ಮರಿಗೆ ಪವಿತ್ರತೆಯ ಬಲವನ್ನ ಕೊಡಿ, ಪವಿತ್ರತೆಯ ಪ್ರಕಂಪನಗಳನ್ನ ವಾಯುಮಂಡಲದಲ್ಲಿ ಹರಡಿಸುವಂತ ಸೇವೆಯನ್ನ ಮಾಡಿರಿ. ಒಳ್ಳೆಯದು. ಓಂ ಶಾಂತಿ.